ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನೇ ದಿನೇ ಬಗೆದಷ್ಟು ಅಲ್ಲಿನ ಕರ್ಮಕಾಂಡಗಳು ಬಯಲಾಗ್ತಾ ಇದೆ. ಕಾರಾಗೃಹದಲ್ಲಿ ಕ್ರಿಮಿನಲ್ಗಳು ಭ್ರಷ್ಟ ಸಿಬ್ಬಂದಿ ಆಡಿದ್ದೇ ಆಟ ಆಗಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಈ ಮುಖಾಂತರವಾಗಿ ಅಕ್ರಮ ಕಡಿವಾಣಕ್ಕೆ ಸಮಿತಿ ರಚಿಸಿದ್ರು ಕೂಡ ಸಿಬ್ಬಂದಿ ಡೋಂಟ್ ಕೇರ್ ವರ್ತನೆ ತೋರಿಸ್ತಾ ಇದ್ದಾರೆ. ಗೃಹ ಮಂತ್ರಿಗಳ ಇಲಾಖೆಯಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಸಾಲು ಸಾಲು ಕೇಸ್ಗಳು ದಾಖಲಾಗಿರೋದು. ಕೇವಲ 15 ದಿನದಲ್ಲಿ ಬರೋಬ್ಬರಿ 44 ಎಫ್ಐಆರ್ಗಳು ದಾಖಲಾಗಿದೆ. ಜೈಲಿನ ಅಕ್ರಮ, ಭ್ರಷ್ಟಾಚಾರ, ಲಂಚಾವತಾರ ಕೇಸ್ಗಳು ದಾಖಲಾಗಿರೋದು. ಸರಾಸರಿ ಅಂದ್ರೆ ಪ್ರತಿ 3 ದಿನಕ್ಕೆ ಒಂದು ಎಫ್ಐಆರ್ ಅಂತ ಎಫ್ಐಆರ್ಗಳು ದಾಖಲಾಗ್ತಾ ಇದೆ. ಎಷ್ಟು ಹೇಳಿದ್ರು, ಎಷ್ಟು ಸ್ಟ್ರಿಕ್ಟ್ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಂದ್ರು, ಕೋರ್ಟೆ ಚೀಮಾರಿ ಹಾಕಿದ್ರು, ಇದಕ್ಕೆ ಅಂತ ಅಧಿಕಾರಿಗಳನ್ನ ನೇಮಕ ಮಾಡಿದ್ರು ಕೂಡ ಅದ್ಯಾಕೋ ಗೊತ್ತಿಲ್ಲ, ಕ್ರಿಮಿನಲ್ಗಳು ಬದಲಾಗ್ತಾನೇ ಇಲ್ಲ. ಅಲ್ಲಿ ಯಾವ ಥರ ಸಿಚುವೇಶನ್ ಇದೆ ಅಂತಂದರೆ ಈಗಲೂ ತಪ್ಪು ಮಾಡೋದು, ಎಫ್ಐಆರ್ ದಾಖಲಾಗೋದು, ಈ ಥರದ್ದು ಪ್ರಕರಣಗಳು ದಾಖಲಾಗ್ತಾ ಇರೋದು ನಿಜವಾಗ್ಲೂ ಕೂಡ. ಹಾಗಿದ್ರೆ ಕಾನೂನು ಸುವ್ಯವಸ್ಥೆ ಅಂದರೆ ಏನು? ಜೈಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಗೃಹ ಇಲಾಖೆಯಲ್ಲಿ ಏನು ನಡೀತಾ ಇದೆ? ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಈ ಗೃಹ ಇಲಾಖೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಾದರೆ ಮೊಬೈಲು, ಸಿಮ್ಮು, ಗಾಂಜಾ, ಎಣ್ಣೆ ಎಲ್ಲ ಬಳಕೆ ಆಗ್ತಾ ಇದೆ. ಹೆಂಗೆ ಸಿಗ್ತಾ ಇದೆ ಖೈದಿಗಳಿಗಿದೆಲ್ಲ? ಜೈಲಿನಲ್ಲಿ ಒಳಗಡೆ ಇರೋರು ಐಷಾರಾಮಿ ಜೀವನವನ್ನು ಲೀಡ್ ಮಾಡೋದಕ್ಕೆ ಹೆಂಗೆ ಸಾಧ್ಯ ಹೇಳಿ ನೋಡೋಣ. ಸೊ ಇದೀಗ ಮತ್ತಷ್ಟು ಚರ್ಚೆಗೆ, ಮತ್ತಷ್ಟು ಸುದ್ದಿಗೆ ಒಳಗಾಗ್ತಾ ಇದೆ ಪರಪ್ಪನ ಅಗ್ರಹಾರ. ಜೈಲಿನ ಒಳಗಿದ್ದ ಆರೋಪಿ ಭರತ್ ಲಕ್ಷ್ಮೀ ನರಸಮ್ಮ ವಿರುದ್ಧ ಪ್ರಕರಣ. ಜೈಲಿನ ಒಳಗಡೆ ಸಿಮ್ ಸಮೇತ ಮೊಬೈಲ್ ಪೂರೈಕೆಗೆ ಯತ್ನ ಆರೋಪ. ಮೊಬೈಲು, ಸಿಮ್ಮು, ಗಾಂಜಾ, ಹಣ, ಡ್ರಗ್ಸು, ವೆಪನ್ನು, ಪೊಲೀಸರಿಗೆ ಹಲ್ಲೆ, ಕರ್ತವ್ಯದಲ್ಲಿದ್ದ ಸಿಬ್ಬಂದಿಯ ಹಣಕ್ಕೆ ಬೇಡಿಕೆ, ಭ್ರಷ್ಟಾಚಾರ ಸಂಬಂಧ ಎಫ್ಐಆರ್ ದಾಖಲಾಗಿರೋದು. ಅಲೋಕ್ ಕುಮಾರ್ ವಿರುದ್ಧವೇ ಸುಳ್ಳು ಆರೋಪ, ಷಡ್ಯಂತ್ರದ ವಿರುದ್ಧ ಕೇಸು. ಜೈಲಿನಿಂದ ಸಿಬ್ಬಂದಿ ನೆರವು ಪಡೆದು ಅಲ್ಲಿಂದ ಎಸ್ಕೇಪ್ ಆಗುವುದಕ್ಕೆ ಪ್ಲಾನ್. ಶಂಕಿತ ಉಗ್ರರ ಕೈಗೆ ಮೊಬೈಲು, ಟಿವಿ, ರಾಜಾತಿಥ್ಯ ಪ್ರಕರಣಗಳು ದಾಖಲಾಗ್ತಾ ಇರೋದು. ಯಾರ್ಯಾರ ಮೇಲೆ ಎಫ್ಐಆರ್ ಆಗಿದೆ ಅಂತ ನೋಡೋದಾದ್ರೆ, ಪೊಲೀಸರ ಮೇಲೆ ಹಲ್ಲೆಯ ಸಂಬಂಧ ಆನಂದ ಅಬ್ದುಲ್ ಗಣಿ ವಿರುದ್ಧ ಎಫ್ಐಆರ್. ಸೋಮಶೇಖರ್, ಅನುಸೂಯ, ಶಶಾಂಕು, ವಾಸಿಂ ಪಾಷಾ, ರಿಜೋರಿಯಾ, ಜೈದೀಪು, ಪ್ರಕಾಶ್ ಗವಾಡೆ, ಸಾದಿಕ್ಕು, ತಾಮಸ್ಸು, ನಾವಿದ್, ರಿಜ್ವಾನ್, ಡೇನಿಯಲ್, ಹಾಗೆಯೇ ಇಶಾಕ್, ಜಾಯ್, ಕಾರ್ತಿಕ್, ಲೋಹಿತಾಶ್ವ ಸೇರಿ ಹಲವರ ವಿರುದ್ಧ ಎಫ್ಐಆರ್. ಏನೇನು ಕಾರಣಕ್ಕೆ ಎಫ್ಐಆರ್ ಆಗಿದೆ? ಮೊಬೈಲ್ ಹಾಗೂ ಸಿಮ್ ಸಂಬಂಧ ಒಟ್ಟು 32 ಪ್ರಕರಣ ದಾಖಲಾಗಿರೋದು. ಡ್ರಗ್ಸ್ನ ಸಂಬಂಧ ದಾಖಲಾಗಿರೋದು ಒಟ್ಟು 4 ಪ್ರಕರಣ. ಹಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರೋದು ಒಟ್ಟು ಪ್ರಕರಣಗಳು 4. ರೌಡಿಗಳಿಂದ ಹಲ್ಲೆ, ಗಲಾಟೆ ಸಂಬಂಧ ಒಟ್ಟು ಪ್ರಕರಣ 3. ಪೆರೋಲ್ ಸಂಬಂಧ ದಾಖಲಾಗಿರೋದು 1 ಪ್ರಕರಣ. ಅಪರಿಚಿತರ ಹೆಸರಿನಲ್ಲಿ ದಾಖಲಾಗಿರೋದು ಒಟ್ಟು ಪ್ರಕರಣಗಳು 24. ನೋಡಿ, ಈ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ 44 ಎಫ್ಐಆರ್ಗಳು ದಾಖಲಾಗಿದೆ, ಕೇವಲ ಅದು ಕೂಡ 15 ದಿನದಲ್ಲಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಪರಪ್ಪನ ಅಗ್ರಹಾರ ಜೈಲು ಇತ್ತೀಚೆಗೆ ತೀರಾ ಸುದ್ದಿಯಲ್ಲಿ ಆಗ್ತಾನೆ ಇದೆ. ಕೋರ್ಟ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ದೂ ಇದೆ. ಹಾಗಿದ್ರೂ ಇಲ್ಲಿ ಯಾಕೆ ಇದೇ ಥರ ಘಟನೆಗಳು ನಡೀತಾ ಇದೆ? ಏನು ಪ್ರಾಬ್ಲಮ್ ಆಗ್ತಾ ಇದೆ? ಗೃಹ ಇಲಾಖೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಹಾಗಾದರೆ? ನೀತಿ ಏನು, ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಮೇಲಿಂದ ಮೇಲೆ ಅಕ್ರಮಗಳು ಬಯಲಾಗ್ತಾನೆ ಇರುವಂಥದ್ದು. ಈ ವರ್ಷದ ಅಂದರೆ 2026 ಪ್ರಕರಣಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಕಳೆದ ಮೂರುವರೆ ತಿಂಗಳಲ್ಲಿ 2 ದಿನಕ್ಕೆ 3 ದಿನಕ್ಕೊಂದು ಎಫ್ಐಆರ್ ಆಗಿರುವಂಥ ಪ್ರಕರಣಗಳನ್ನು ನೋಡಿದ್ರು. ಸುಮಾರು ಒಟ್ಟು ಇದುವರೆಗೆ 43ರಿಂದ 44 ಪ್ರಕರಣಗಳು ಜೈಲಿನ ಒಳಗಡೆ ನಡೆದಿರುವಂಥ ಅಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿರುವಂಥದ್ದು. ಅಂದರೆ ಈ ವರ್ಷದ 2026ರ ಮೊದಲನೇ ಪ್ರಕರಣವೇ ಜೈಲಿನಲ್ಲಿ ನಡೆದಿರುವಂಥ ಸಿಕ್ಕಿರುವಂಥ ಮೊಬೈಲ್ಗಳದಿರ್ಬೋದು, ಅದ್ರ ಜೊತೆಗೆ ಹಣಕಾಸಿಂದಿರ್ಬೋದು, ಡ್ರಗ್ಸ್ಗಳಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಹಂತವಾಗಿ ಪ್ರಕರಣಗಳು ದಾಖಲಾಗ್ತಾ ಬರ್ತಾ ಇರುವಂಥದ್ದು. ಸುಮಾರು 43ರಿಂದ 44 ಪ್ರಕರಣಗಳು ದಾಖಲಾಗಿರುವಂಥದ್ದು. ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾರೇ ಅಧಿಕಾರಿಗಳು ಬಂದರೂ ಕೂಡ ಅಲ್ಲಿ ನಡೆಯುವಂಥ ಅಕ್ರಮಗಳಿಗೆ ಬ್ರೇಕ್ ಹಾಕಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಹೀಗಿರುವಂಥ ಆರೋಪ. ಅದರಲ್ಲೂ ಪ್ರಮುಖವಾಗಿ ನಾವು ಹಿಂದೆ ಸಾಕಷ್ಟು ಪ್ರಕರಣಗಳನ್ನು ನೋಡಿದ್ವಿ. ರಾಜಾತೀತ ಪ್ರಕರಣಗಳಿರ್ಬೋದು, ಇಲ್ಲ ಅಲ್ಲಿ ಜೈಲಿನಿದ್ದಂಥ ಸಿಬ್ಬಂದಿಗಳಿಗೆ ಹಲ್ಲೆಯನ್ನು ಮಾಡಿರೋಂಥ ಇರ್ಬೋದು, ಅಲ್ಲೇ ಒಳಗಿರುವಂಥ ಖೈದಿಗಳೇನು
ಏನಿರ್ತಾರೆ ಅವರೇ ಹೊಡೆದಾಡ್ಕೊಂಡಿರುವಂಥ ಪ್ರಕರಣಗಳಿರ್ಬೋದು, ಮೊಬೈಲ್ಗಳನ್ನ ಇಟ್ಕೊಂಡಿರುವಂಥದ್ದು, ಗಾಂಜಾಗಳನ್ನು ಸಪ್ಲೈ ಮಾಡುವಂಥದ್ದು ಮತ್ತು ಗಾಂಜಾಗಳನ್ನು ಅಲ್ಲಿ ಮಾರಾಟ ಮಾಡಿಕೊಳ್ಳುವಂಥದ್ದು, ಹೀಗೆ ಬೇರೆ ಬೇರೆ ಹಂತದಲ್ಲಿ ಒಂದಲ್ಲ ಒಂದು ರೀತಿಯ ಈ ಅಕ್ರಮಗಳು ನಡೀತಾ ಬರುವಂಥದ್ದು. ಈ ಹಿಂದಿನ ದಿನ ನೋಡಿದ್ವಿ ನಾವು ಜೈಲಿನಲ್ಲಿ ಮದ್ಯವನ್ನು ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದ್ರು ಅಂತೇಳಿ ಹೇಳಲಾಗ್ತಾ ಇತ್ತು. ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತೇಳಿ ಸರ್ಕಾರ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಕೂಡ ರಚನೆಯನ್ನು ಮಾಡಿತ್ತು. ಆ ಸಮಿತಿಯ ಸಲಹೆಗಳ ಮೇರೆಗೆ ಜೈಲಿನಲ್ಲಿ ನಡೆಯುವಂಥ ಅಷ್ಟು ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕು ಅಂತ ಪ್ರಯತ್ನವನ್ನು ಪಡ್ತಿದ್ರು. ಆದರೆ ಯಾವುದು ಕೂಡ ಆಗ್ತಾಯಿಲ್ಲ. ಆದರೆ ದಿನೇ ಪ್ರಕರಣಗಳು ದಾಖಲಾಗ್ತಾನೆ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಅಲೋಕ್ ಕುಮಾರ್ ಅವರು ಏನು ಅಧಿಕಾರವನ್ನು ವಹಿಸ್ಕೊಂಡ ನಂತರ ಜೈಲಿನಲ್ಲಿ ABCD ಅಂತ ಗ್ರೇಡ್ಗಳನ್ನು ಮಾಡ್ತಾರೆ. ಅಂದರೆ ಯಾರು ನಟೋರಿಯಸ್ ಇದ್ದಾರೆ, ಯಾರು ಸ್ವಲ್ಪ ಸಾಫ್ಟ್ ಇದ್ದಾರೆ, ಯಾರು ಬೇರೆ ಬೇರೆ ಪ್ರಕರಣಗಳಂದರೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳದಂದರೆ ರೌಡಿ ಶೀಟ್ ಅಲ್ಲದೆ, ಕಳ್ಳತನ ಕೇಸ್ ಅಲ್ಲದೆ, ಬೇರೆ ಸಡನ್ ಪ್ರೊವೊಕೇಶನ್ ಇತರ ಪ್ರಕರಣಗಳಲ್ಲಿ ಜೈಲಿಗೆ ಸೇರಿದಂಥವ್ರನ್ನು ಕೂಡ ಸಪ್ರೇಟ್ ಆಗಿಡುವಂಥದ್ದು. ಈ ರೀತಿಯಾಗಿ ಸುಧಾರಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರೂ ಕೂಡ ಇದ್ಯಾವುದಕ್ಕೂ ಕೂಡ ಅವಕಾಶಗಳಾಗ್ತಾ ಇಲ್ಲ. ಆದರೂ ಕೂಡ ಮೇಲಿಂದ ಮೇಲೆ ಜೈಲಿನಲ್ಲಿ ಅಕ್ರಮಗಳು ಬೆಳಕಿಗೆ ಬರ್ತಾನೆ ಇದೆ ಅಂತ ಹೇಳೋದು. ಅದರಲ್ಲಿ ಒಂದು ಕಡೆ ಸಜಾ ಕೈದಿಗಳು, ವಿಚಾರಣಾ ಕೈದಿಗಳು ಮತ್ತು ಅಲ್ಲಿ ಕೆಲಸ ಮಾಡುವಂಥ ಭದ್ರತೆ ನೇಮಕ ಮಾಡಿರುವಂಥ ಸಿಬ್ಬಂದಿಗಳಿದ್ದಾರೆ, ಅವರು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗ್ತಾ ಇರುವಂಥದ್ದು. ಹೀಗಾಗಿ ಇನ್ನಾದರೂ ಇದಕ್ಕೆಲ್ಲ ಯಾವಾಗ ಬ್ರೇಕ್ ಬೀಳುತ್ತೆ, ಪರಪ್ಪನ ಅಗ್ರಹಾರ ಜೈಲುಗಳಲ್ಲಿ ನಡೆಯುವಂಥ ಅಕ್ರಮಗಳಿಗೆ ಯಾವ ರೀತಿಯಾಗಿ ಬ್ರೇಕನ್ನು ಹಾಕಬೇಕಾಗುತ್ತೆ, ಯಾವ ರೀತಿಯಾಗಿ ಇನ್ನಷ್ಟು ಹೈಟೆಕನ್ನು ಮಾಡಬೇಕಾಗುತ್ತೆ, ಪ್ರತಿ ಮೂವ್ಮೆಂಟ್ಗಳನ್ನು ಯಾವ ರೀತಿಯಾಗಿ ಗಮನಿಸಬೇಕಿತ್ತು, ಇವೆಲ್ಲವನ್ನು ಕೂಡ ಮತ್ತಷ್ಟು ಗೃಹ ಇಲಾಖೆ ತಾಬದಿಗೆ ತರುವಂಥ ಅಂದರೆ ಕೆಲಸವನ್ನು ಮಾಡಬೇಕಾಗುತ್ತೆ. ಇವೆಲ್ಲವಕ್ಕೂ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಇದ್ಯಾವುದು ಕೂಡ ಆಗ್ತಾ ಇಲ್ಲ ಅಂತೇಳಿ ಸದ್ಯಕ್ಕೆ ಮೇಲ್ನೋಡಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಕಳೆದ 3.5 ತಿಂಗಳಲ್ಲಿ ಬಹುತೇಕ 44 ಅಂದರೆ 2 ದಿನಕ್ಕೊಂದು FIR ಆಗಿರೋ ರೀತಿಯಲ್ಲಿ ನಾವು ಪ್ರಕರಣವನ್ನು ಗಮನಿಸಬೇಕಾಗುತ್ತೆ. 43ರಿಂದ 44 FIRಗಳು ಆಗಿರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.